ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ವಿಡಿಯೋ ತುಂಬ ಅರ್ಜೆಂಟಾಗಿ ಶೂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಸಿಂಪಲ್, ಈ ಜುಲೈ ತಿಂಗಳಿಂದ ಪ್ರತಿಯೊಬ್ಬ ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ರೀತಿ ಒಂದು ಪ್ರಾಬ್ಲಮ್ ಒಂದು ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇದ್ದರೆ ಡಿಸೇಬಲ್ ಆಗ್ತದೆ. ಮತ್ತು ಅದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಾದರೂ ಮಾನಿಟೇಷನ್ ಅಪೀಲ್ ಮಾಡಿದರೆ ಈ ರೀತಿ ಒಂದು ಪ್ರಾಬ್ಲಮ್ ಒಂದು ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗ್ತಲ್ಲ, ಮಾನಿಟೇಷನ್ ಡಿಸೇಬಲ್ ಆನ್ ಇದ್ರೂ ಕೂಡ ಡಿಸೇಬಲ್ ಆಗ್ತದೆ. ಆ್ಯಕ್ಚುಲಿ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಪಾಲಿಸಿ ಬಂದಿದೆ. ಹೊಸ ನ್ಯೂ ಪಾಲಿಸಿ ಅಂತ ಅನ್ಬೋದು, ನೀವು ಹೊಸ ನ್ಯೂ ಅಪ್ಡೇಟ್ ಅಂತ ಅನ್ಬೋದು, ಹೊಸ ನ್ಯೂ ರೂಲ್ಸ್ ಅಂತ ಅನ್ಬೋದು. ಆದರೆ ಈ ಒಂದು ಪಾಲಿಸಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಏನಾದರೂ ಒಂದು ವೇಳೆ ಗೊತ್ತಿರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆದರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಏನಾದರೂ ನೀವು ಹೊಸದಾಗಿ ಮಾನಿಟೇಷನ್ ಅಪೀಲ್ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಅದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಯಾವುದೇ ರೀತಿ ನೀವು ₹1 ದುಡ್ಡು ಕೂಡ ನೀವು ಅರ್ನ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ನೀವು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೆ ನೋಡಲೇಬೇಕು ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನೀವು ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿಲ್ಲದೆ ಲೈಕ್ ನೋಡ್ತಾ ಇದ್ದಾರೆ, ದಯವಿಟ್ಟು ಲೈಕ್ ಮಾಡ್ಕೊಳ್ಳೋ. ಅದ್ರ ಜೊತೆಗೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ಒಂದು ಸ್ಟಾರ್ಟ್ನ ಬನ್ನಿ. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಸಾರಿ, ಯಾಕಂದರೆ ಸ್ವಲ್ಪ ವೀಡಿಯೋ ಸ್ಕಿಪ್ ಆಯಿತು. ಯಾಕಂದರೆ ಬ್ಯಾಟ್ರಿ ಸ್ವಲ್ಪ ಮೈಕ್ ಬ್ಯಾಟ್ರಿ ಡೌನ್ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಮತ್ತೆ ಇರಲಿ ವಿಡಿಯೋ ಅಡ್ಜಸ್ಟ್ ನಿಮಗೋಸ್ಕರ ವಿಡಿಯೋ ಮಾಡಲೇಬೇಕಂತಲೇ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ವಾಯ್ಸ್ ಒಂದು ಸ್ವಲ್ಪ ಇದನ್ನಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಏನೂ ಇಲ್ಲ, ತುಂಬ ಸಿಂಪಲ್. ಮೊದಲನೇದು ಹೇಳ್ಬೇಕಾದ್ರೆ ಈ ಜುಲೈ ಮಂತ್ನಿಂದ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾನಿಟೇಷನ್ ಆನ್ ಆಗಿದೆ ಪ್ರತಿಯೊಬ್ಬರು ಕೂಡ ಏನು ನೋಡ್ಕೊಳ್ಬೋದು. ಈ ರೀತಿ ಒಂದು ಪ್ರಾಬ್ಲಮ್ ಬಂದುಬಿಟ್ಟು, ಈ ರೀತಿ ಒಂದು ಪಾಲಿಸಿ ಬಂದುಬಿಟ್ಟು ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಡಿಸೇಬಲ್ ಆಗಿದೆ. ಇನ್ನು ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ಅವ್ರಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದೊಂದು ಹೊಸ ನೀವು ಪಾಲಿಸಿನ ಅಂತ ಅನ್ಬೋದು, ಹೊಸ ನೀವು ರೂಲ್ಸ್ ಅಂತ ಅನ್ಬೋದು, ಹೊಸ ನೀವು ಅಪ್ಡೇಟ್ ಅಂತ ನೀವು ಅನ್ಬೋದು. ಆ್ಯಕ್ಚುಲಿ ಉಂಟು ಇದ್ರ ಬಗ್ಗೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಏನಾದರೂ ಒಂದು ವೇಳೆ ಗೊತ್ತಿರಲಿಲ್ಲ ಅಂದರೆ ಯೂಟ್ಯೂಬ್ನಿಂದ ನೀವು ₹1 ಕೂಡ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಅಂದರೆ ₹1 ದುಡ್ಡು ಕೂಡ ನಿಮಗೆ ಯೂಟ್ಯೂಬ್ನಿಂದ ಬರಲ್ಲ. ಅದೇನು ಅದ್ರ ಬಗ್ಗೆ ಕ್ಲಿಯರ್ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತಾನೆ, ವೀಡಿಯೋ ನೋಡ್ತಾ ಇರೋ ಲೈಕ್ ಮಾಡೋದು ಮರಿಬೇಡಿ, ಲೈಕ್ ಮಾಡ್ಕೊಳ್ಳಿ. ಏನಲ್ಲ ತುಂಬ ಸಿಂಪಲ್, ನಿಮಗೋಸ್ಕರ ನಾನು ನೋಟಿಫೈಡಲ್ಲಿ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದಂಥ ಪ್ರಾಬ್ಲಮ್ ಅದನ್ನು ಸ್ಕ್ರೀನ್ಶಾಟ್ ನಾನು ತೊಗೊಂಡು ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲಿ ತೊಗೊಂಡು ನಾನು ನಿಮಗೋಸ್ಕರ ನೋಟಿಫೈಡಲ್ಲಿ ಬರೆದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪ್ರಾಬ್ಲಮ್ ಅಂದರೆ ಏನು, ಯಾವೊಂದು ಕಾರಣಕ್ಕೋಸ್ಕರ ಬರ್ತಾಯಿದೆ, ಅದಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ ಏನು, ಬಂದರೆ ಏನು ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಏನೂ ಇಲ್ಲ, ತುಂಬ ಸಿಂಪಲ್. ಈಗ ನನಗೆ ಮೊದಲನೇ ಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನಪ್ಪ ಅಂದರೆ ತುಂಬ ಸಿಂಪಲ್. ಒಬ್ಬ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬ ಕ್ರಿಯೇಟರ್ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ರೀತಿ ಬಂದಿದೆ. ಏನಪ್ಪ ಅನ್ನೋದು ತುಂಬ ಸಿಂಪಲ್, ನೀವು ನೋಡ್ಕೊಳ್ಬೋದು. ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ಬಂದಿದೆ. ಏನಪ್ಪ ನೀವು ನೋಡ್ಕೊಳ್ಬೋದು, ಇಲ್ಲಿ ಕ್ಲಿಯರಾಗಿ ನೀವು ನೋಡ್ಕೊಳ್ಳಿ. ಏನಂದರೆ ವಾಟ್ ಹ್ಯಾಪೆಂಡ್ ಅಂತ ಬಂದ್ಬಿಟ್ಟು ಆಫ್ಟರ್ ರಿವ್ಯೂವಿಂಗ್ ಯುವರ್ ಚಾನಲ್ ಯೂಸಿಂಗ್ ಎ ಕಮ್ಯುನಿಕೇಷನ್ ಆಫ್ ಆಟೋಮೆಟಿಕ್ಸ್ ಸಿಸ್ಟಮ್ಸ್ ಆ್ಯಂಡ್ ವುಮನ್ ರಿವ್ಯೂವರ್ಸ್ ವಿ ಫೌಂಡ್ ದ್ಯಾಟ್ ಈ ಡೋಸ್ ನಾಟ್ ಫಾಲೋ ಯೂಟ್ಯೂಬ್ಸ್ ಚಾನಲ್ ಮಾನಿಟೇಷನ್ ಪಾಲಿಸಿ ಅಂತ ಬಂದ್ಬಿಟ್ಟು ಈ ರೀತಿ ಇದೆ ಲೈನ್ಸು. ಇನ್ನು ತೆಲ್ಲ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಕೊಳ್ಬೋದು, ರೆಡ್ ಮಾರ್ಕ್ ಆಗಿ ಒಂದು ಬಂದಿದೆ. ನೀವು ನೋಡ್ಕೊಳ್ಳಿ. ಏನಂದರೆ ನಾಟ್ ಒರಿಜಿನಲ್ ಎಫರ್ಟ್ಸ್ ಶೋವಿಂಗ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಏನಂದರೆ ನಾಟ್ ಒರಿಜಿನಲ್ ಕಂಟೆಂಟ್ ಅದು ಈ ರೀತಿ ಬರ್ತದೆ. ಇದು ಯಾವೊಂದು ಕಾರಣಕ್ಕೋಸ್ಕರ ಬಂದಿದೆ, ಇದು ಬಂದರೆ ಏನು ಮಾಡಬೇಕು ಮೇನ್ ಪಾಯಿಂಟ್ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಇದರ ಅರ್ಥ ಏನಪ್ಪ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಬೇಕಾದ್ರೆ ನೀವು ಒರಿಜಿನಲ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಇದು ಬಂದಿದೆ ಅಂತ ನೀವು ತಿಳ್ಕೊಬೇಕು. ಮೇನ್ ಇಂಪಾರ್ಟೆಂಟ್ ಆಗಿದ್ದರೆ ಇದು ಯಾವ ಒಂದು ಕಾರಣಕ್ಕೋಸ್ಕರ ಬರುತ್ತೆ ಅಂದರೆ ಇಲ್ಲಿ ಕ್ಲಿಯರ್ಗೆ ನಾನು ನಿಮಗೆ 5 ಸ್ಟೆಪ್ ಮಾಡಿದ್ದೀನಿ. ಒಂದೊಂದಾಗಿ ನಿಮಗೋಸ್ಕರ ಕಷ್ಟಪಟ್ಟು ಮಾಡಿದ್ದೀನಿ. ಈ 5 ಸ್ಟೆಪ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಪ್ರಾಬ್ಲಮ್ ಬರಲ್ಲ. ಏನಾದರೂ ಒಂದು ವೇಳೆ ಬಂದರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅದನ್ನು ಕೂಡ ನಿಮಗೆ ಹೇಳ್ತೇನೆ. ತುಂಬ ಸಿಂಪಲ್. ಇದು ಬರೋದಕ್ಕೆ ಮೇನ್ ಇಂಪಾರ್ಟೆಂಟ್ ರೀಸನ್ ಏನಪ್ಪ ಅನ್ನೋದು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಮೊದಲನೇ ಸ್ಟೆಪ್ ಅಂದ್ಬಿಟ್ಟು ರಿಯೂಸ್ ಕಂಟೆಂಟ್. ಅಂದರೆ ರಿಯೂಸ್ ಕಂಟೆಂಟಲ್ಲಿ ಕೂಡ ಇದು ಬರುತ್ತೆ. ಏನಪ್ಪ ಇದರಲ್ಲಿ ಮೊದಲನೇ ಪಾಯಿಂಟ್ ಅಂದ್ಬಿಟ್ಟು ಏನಪ್ಪ ನೀವು ಇನ್ನೊಬ್ಬರ ವೀಡಿಯೋ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್. ಅಂದರೆ ರಿಯೂಸ್ ಕಂಟೆಂಟ್ ಅಂದರೆ ನಿಮಗೆ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ರಿಯೂಸ್ ಕಂಟೆಂಟ್ ಯಾವ ಒಂದು ಕಾರಣಕ್ಕೋಸ್ಕರ ಬರುತ್ತೆ ನಿಮ್ಗೆ ಗೊತ್ತಿದೆ. ಏನಂದರೆ ಇನ್ನೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ತೊಗೊಂಡು ಮತ್ತು ಇನ್ನೊಬ್ಬರ ವೀಡಿಯೋ ತೊಗೊಂಡು ಡೌನ್ಲೋಡ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಬರುತ್ತೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ರಿವ್ಯೂಸ್ ಬರುತ್ತೆ. ಅದೇ ರೀತಿ ಕೂಡ ಈ ಒಂದು ಪ್ರಾಬ್ಲಮ್ ಕೂಡ ಬರ್ಬೋದು ನಿಮಗೆ. ನಾಟ್ ಒರಿಜಿನಲ್ ಎಫೆಕ್ಟ್ ಅದಕ್ಕೂ ಕೂಡ ಇದು ಲಿಂಕ್ ಆಗ್ಬೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಇದು ಬರ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮೊದಲನೇದು. ಇದು ಬಂದ್ಬಿಟ್ಟು ಇನ್ನೊಬ್ಬರು ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬರುತ್ತೆ. ಇನ್ನು ಸೆಕೆಂಡ್ ಅದರಲ್ಲಿ ಒಂದು ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ನೀವು ಮೂವೀಸ್ ಆಗಿರ್ಬೋದು, ಪಾಡ್ಕಾಸ್ಟ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಇನ್ನೊಬ್ಬರು ಕ್ರಿಯೇಟರ್ಸ್ ಕ್ಲಿಪ್ಸ್ ಎಲ್ಲ ಜಾಯಿಂಟ್ ಮಾಡಿ ಒಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಅಂದರೆ ನಿಮ್ಮದೇ ಅಲ್ಲ, ಇನ್ನೊಬ್ಬರು ತೊಗೊಂಡು ನೀವು ಅಪ್ಲೋಡ್ ಮಾಡಿದರೆ ಬರುತ್ತೆ.
ಅಂದರೆ ಇನ್ನೊಬ್ಬರು ವೀಡಿಯೋ ಆಗಿರ್ಬೋದು, ಇನ್ನೊಬ್ಬರು ಪಾಡ್ಕಾಸ್ಟ್ ವೀಡಿಯೋ ಮಾಡಿದ್ದು ಅವು ಕ್ಲಿಪ್ಸ್ ಎಲ್ಲ ತೊಗೊಂಡು ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪ್ರಾಬ್ಲಮ್ ಬರುತ್ತೆ. ಇನ್ನು ನೆಕ್ಸ್ಟು ನೀವು ಏನಾದರೂ AI ವೀಡಿಯೋ ಅಂದರೆ AI ನೀವು ವಾಯ್ಸ್ ಜನ್ರೇಟ್ ಮಾಡಿದರೆ, AI ವೀಡಿಯೋ ಮಾಡಿದರೆ ಮತ್ತು ಅಂದರೆ AI ವಾಯ್ಸ್ AI ಪೇಸ್ ತೋರಿಸಿ ಮಾಡಿದರೆ ನಿಮಗೆ ಬರುತ್ತೆ ಈ ಒಂದು ಪ್ರಾಬ್ಲಮ್. ಯಾವ ರೀತಿ ಅಂದರೆ ಈಗ AI ಒಂದು ವಾಯ್ಸ್ ಜನ್ರೇಟ್ ಮಾಡೋದು, AI ಒಂದು ವೀಡಿಯೋ ಕ್ರಿಯೇಟ್ ಮಾಡಿದರೆ ನಿಮಗೆ ಈ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ತುಂಬ ಇದೆ. ಅಂದರೆ ಅದರಲ್ಲಿ ನಿಮ್ಮದು ಯಾವುದೇ ರೀತಿ ವ್ಯಾಲ್ಯೂ ಇಲ್ಲದೆ AI ಎಲ್ಲ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿದರೆ ಈ ಒಂದು ಪ್ರಾಬ್ಲಮ್ ಕೂಡ ಬರುತ್ತೆ. ಆ್ಯಕ್ಚುಲಿ ಉಂಟು ಮೇನ್ ಇಂಪಾರ್ಟೆಂಟ್ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಆಗ್ಬೇಕಾದ್ರೆ ಸೆಕೆಂಡ್ ಬಿಟ್ಟು ಲೋ ಒರಿಜಿನಲ್ ಎಫೆಕ್ಟ್ ಅಂದರೆ ಎಫೆಕ್ಟ್ಸ್ ಅಂತ ಬಂದ್ಬಿಟ್ಟು ಅಂದರೆ ಲೋ ಒರಿಜಿನಲ್ ಎಫೆಕ್ಟ್ ಅಂದರೆ ನಿಮ್ಮದು ಯಾವುದೇ ರೀತಿ ಇದನ್ನಿಲ್ಲ. ಒರಿಜಿನಲ್ ಅಂದರೆ ನೀವು ಲೋ ಎಫೆಕ್ಟ್ ಅಂದರೆ ಯಾವುದೇ ರೀತಿ ನೀವು ಕಷ್ಟಪಡ್ತಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ಕೂಡ ಮೂರು ಪಾಯಿಂಟ್ ಇದೆ. ಯಾವುದಂದ್ರೆ ನೀವು ಸ್ಕ್ರೀನ್ ರೆಕಾರ್ಡ್ ವೀಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಯಾವ ರೀತಿ ಅಂದರೆ ಒಂದೇ ಸ್ಕ್ರೀನ್ ರೆಕಾರ್ಡ್ ವೀಡಿಯೋ ಪದೇ ಅಪ್ಲೋಡ್ ಮಾಡೋದು. ಯಾವ ರೀತಿ ಅಂದರೆ ಎಕ್ಸಾಂಪಲ್ಗೆ ಹೇಳ್ಬೇಕಾರೆ ಈಗ ನಾನೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ವೀಡಿಯೋ ಮಾಡಿದೆ. ಅದರಲ್ಲಿ ನಾನು ಮಾಡಿ ಒಂದು ನಿಮಿಷ ಮಾತಾಡಿದ್ದೀನಿ, ಅದರ ನಂತರ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಅದೇ ಸ್ಕ್ರೀನ್ ರೆಕಾರ್ಡ್ ನೀವು ಪದೇ ಒಂದು ವೀಡಿಯೋದಲ್ಲಿ ಅದೇ ಸ್ಕ್ರೀನ್ ರೆಕಾರ್ಡ್ ಯೂಸ್ ಮಾಡಿದರೆ ಏನಾಗುತ್ತೆ, ನಿಮಗೆ ಈ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ನೋ ಎಫೆಕ್ಟ್ ಅಂದರೆ ನೋ ಒರಿಜಿನಲ್ ಅಂದರೆ ನಾಟ್ ಒರಿಜಿನಲ್ ಎಫೆಕ್ಟ್ ಶೋವಿಂಗ್ ಕಂಟೆಂಟ್ ಅಂತ ಈ ಪ್ರಾಬ್ಲಮ್ ಬರ್ಬೋದು. ಅಂದರೆ ಯಾವ ರೀತಿ ಅಂದರೆ ನೀವು ಒಂದೇ ವೀಡಿಯೋ ಸ್ಕ್ರೀನ್ ರೆಕಾರ್ಡ್ ವಾಪಸ್ ಪ್ರತಿಯೊಂದು ವೀಡಿಯೋ ಯೂಸ್ ಮಾಡಿದರೆ ನಿಮಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಬೇಕು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಓನ್ಲಿ ಶೋವಿಂಗ್ ಸ್ಲೈಡ್ಸ್ ಆರ್ ಇಮೇಜ್ ಅಂತ ಬಂದ್ಬಿಟ್ಟು ಅಂದರೆ ಬರೀ ಒಂದು ಸ್ಲೈಡ್ಸ್ ಅಂದರೆ ಬೇರೆ ವೀಡಿಯೋ ತೊಗೊಂಡು ಇಮೇಜ್ ತೊಗೊಂಡು ಅದಕ್ಕೆ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡಿದರೆ ಕೂಡ ಅದಕ್ಕೆ ಯಾವುದೇ ರೀತಿ ನಿಮಗೆ ದುಡ್ಡು ಬರಲ್ಲ. ಅದಕ್ಕೂ ಕೂಡ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಏನಾದರೂ ನೀವು ಇಮೇಜ್ ತೊಗೊಂಡೋದಕ್ಕೆ ಸಾಂಗ್ಸ್ ಕುಣಿಸಿ ಅಪ್ಲೋಡ್ ಮಾಡಿದರೆ ಆಗಲ್ಲ. ತುಂಬ ಜನ ಮಾಡ್ತಾ ಇರ್ತಾರೆ, ಇದು ಕೂಡ ಮಾಡಿದ್ರೆ ಬರೋಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಕ್ರಿಯೇಟಿಂಗ್ ವೀಡಿಯೋ ಬೈ ಸಿಂಪ್ಲಿ ಕಾಂಪಿಟೇಷನ್ ಸ್ಟಾಕ್ಸ್ ವೀಡಿಯೋಸ್ ಅಂತ ಬಂದ್ಬಿಟ್ಟು. ಸ್ಟಾಕ್ಸ್ ಅಂದರೆ ಬೇರೆ ಒಂದು ವೆಬ್ಸೈಟ್ ರೀತಿ ಒಂದು ವೀಡಿಯೋ ತೊಗೊಂಡು ಸ್ಟಾಕ್ಸ್ ವೀಡಿಯೋ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಕ್ಲಿಪ್ಸ್ ಎಲ್ಲ ಜಾಯಿಂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಬರಲ್ಲ. ಅಂದರೆ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ದುಡ್ಡು ಬರಲ್ಲ ಅಂದರೆ ಅದಲ್ಲ, ಆ ಪ್ರಾಬ್ಲಮ್ ಬರುತ್ತೆ ನಿಮಗೆ. ಆ ರೀತಿ ಮಾಡಿದ್ರು ಕೂಡ ನಿಮಗೆ ಆ ಪ್ರಾಬ್ಲಮ್ ಬರುತ್ತೆ ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್ AI ಜನರೇಟೆಡ್ ಕಂಟೆಂಟ್ ಅಂತ ಬಂದ್ಬಿಟ್ಟು. AI ಜನರೇಟೆಡ್ ಕಂಟೆಂಟ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಂದ್ರೆ ನೀವು ಎಲ್ಲ ಫುಲ್ AI ಜನರೇಟ್ ಮಾಡೋದು. ಯಾವ ರೀತಿ ಅಂದರೆ ವಾಯ್ಸ್ ಓವರ್ ಕೂಡ AI ಜನರೇಟ್ ಮಾಡೋದು, ಸ್ಕ್ರಿಪ್ಟ್ ಕೂಡ AI ಮಾಡೋದು, ಮತ್ತು ಆ ವಿಡಿಯೋ ಕೂಡ ನಿಮ್ಮ ಪೇಸ್ ತೋರಿಸಲೇ AI ಮಾಡೋದು. ಈ ರೀತಿ ಮಾಡಿದರೆ ನಿಮಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಏನಾದರೂ ನೀವು ವಾಯ್ಸ್ ಓವರ್ ಮಾಡಲಿಲ್ಲ, ಪೇಸ್ ತೋರಿಸಿ ವಿಡಿಯೋ ಮಾಡಲಿಲ್ಲ, ಸ್ಕ್ರಿಪ್ಟ್ ಎಲ್ಲ ನೀವು ಓನಾಗಿ ಕ್ರಿಯೇಟ್ ಮಾಡಲಿಲ್ಲ, ಎಲ್ಲ AI ತೊಗೊಂಡು ಯೂಸ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು AI ಮಾಡಿ ನೀವು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೂ ಕೂಡ ನಿಮಗೆ ಈ ನಾಟ್ ಒರಿಜಿನಲ್ ಕಂಟೆಂಟ್ ಈ ಒಂದು ಪ್ರಾಬ್ಲಮ್ ಬಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದ್ದರೆ ಡಿಸೇಬಲ್ ಆಗುತ್ತೆ. ಮೌಂಟೇಶನ್ ಆನ್ ಇಲ್ಲ, ನೀವು ಅಪ್ಲೈ ಮಾಡೋದಾದ್ರೂ ನಿಮ್ಮ ಮೌಂಟೇಶನ್ ಆನ್ ಆಗಲ್ಲ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಕಂಪ್ಲೀಷನ್ ವೀಡಿಯೋಸ್ ಅಂತ ಬಂದ್ಬಿಟ್ಟು ಇದೇನಪ್ಪ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ನೀವು ಫನ್ನಿ ವೀಡಿಯೋ ಆಗಿರ್ಬೋದು, ಈ ರೀತಿ ಬೇರೆ ಒಂದು ಕಾಮಿಡಿ ವೀಡಿಯೋ ತೊಗೋದು ಮತ್ತು ವೈರಲ್ ಆದಂಥ ವೀಡಿಯೋ ಏನಿದಲ್ಲ 1 ಮಿಲಿಯನ್ 2 ಮಿಲಿಯನ್ ನ್ಯೂಸ್ ಬಂದಂಥ ಆ ವೀಡಿಯೋ ತೊಗೊಂಡು ಅದನ್ನೆಲ್ಲ ನೀವು ಅದನ್ನೆಲ್ಲ ವೀಡಿಯೋ ಏನು ಮಾಡೋದು ಕ್ಲಿಪ್ಸ್ ಎಲ್ಲ ಜೋಡಣೆ ಮಾಡೋದು. ಅಂದರೆ ಜಾಯಿಂಟ್ ಮಾಡಿ ಎಡಿಟ್ ಮಾಡಿದರೆ ಏನು ಮಾಡ್ತಾರೆ ಅಂದರೆ ನಾವು ಒಳ್ಳೆ ರೀತಿ ವ್ಯೂಸ್ ಬರುತ್ತೆ, ಒಳ್ಳೆ ರೀತಿ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಆಸೆ ಪಟ್ಟು ನೀವು ಏನು ಮಾಡ್ತಾರೆ ವೈರಲ್ ಆದ ವೀಡಿಯೋ ಎಲ್ಲ ಕ್ಲಿಪ್ಸ್ ತೊಗೊಂಡು ಅವನ್ನೆಲ್ಲ ಇನ್ಸ್ಟಾಗ್ರಾಮ್ ಆಗಿರೋ ಫೇಸ್ಬುಕ್ನಲ್ಲಿ ಎಲ್ಲೋ ಒಂದು ವೈರಲ್ ಆದ ವೀಡಿಯೋಗಳು ತೊಗೊಂಡು ಅದನ್ನೇನು ಮಾಡೋದು ನೀವು ಕಟ್ ಮಾಡಿ ಎಡಿಟ್ ಮಾಡಿ ಆ ಕ್ಲಿಪ್ಸ್ ಎಲ್ಲ ಜಾಯಿಂಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಏನಾದರೂ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆ ರೀತಿ ಒಂದು ಪ್ರಾಬ್ಲಮ್ ಬರುತ್ತೆ ಮೌಂಟೇಶನ್. ಇದು ಇಂಪಾರ್ಟೆಂಟ್, ನೀವು ನೋಡ್ಕೊಳ್ಬೋದು. ಇನ್ನು ಲಾಸ್ಟ್ ಕೊನೆಯದು ಬಂದ್ಬಿಟ್ಟು ಏನಪ್ಪ ಡೂಪ್ಲಿಕೇಟ್ ಕಂಟೆಂಟ್ ಅಂತ ಬಂದ್ಬಿಟ್ಟು. ಡೂಪ್ಲಿಕೇಟ್ ಕಂಟೆಂಟ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾದ್ರೆ ಡೂಪ್ಲಿಕೇಟ್ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾದ್ರೆ ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದೇ ವೀಡಿಯೋ ಪದೇ ಹಾಕೋದು. ಆ ಒಂದು ಯಾವುದೋ ಒಂದು ವೀಡಿಯೋ ವೈರಲ್ ಆಯಿತು, ಆ ವೀಡಿಯೋ ಮತ್ತೆ ವಾಪಸ್ ಅದನ್ನ ಡೂಪ್ಲಿಕೇಟ್ ಅದನ್ನೇ ವೀಡಿಯೋ ವಾಪಸ್ ಹಾಕೋದು. ಈ ರೀತಿ ನೀವು ಏನಾದರೂ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಏನಾಗುತ್ತೆ ಆ ಮೌಂಟೇಶನ್ ಆಗಲ್ಲ. ಆ ರೀತಿ ಒಂದು ಪ್ರಾಬ್ಲಮ್ ಬಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಏನಾಗುತ್ತೆ ಇದನ್ನಾಗುತ್ತೆ. ಈಗ ಮಲ್ಟಿಪಲ್ ಅಂದರೆ ಒಂದೇ ವೀಡಿಯೋ ಎಕ್ಸಾಂಪಲ್ ಹೇಳ್ಬೇಕಾರೆ ಈಗ ಮಲ್ಟಿಪಲ್ ಬಂದ್ಬಿಟ್ಟು ಅಂದರೆ ಯಾವ ರೀತಿ ಮಲ್ಟಿಪಲ್ ಚಾನಲ್ಸ್ ಅಂದರೆ ಈಗ ಒಂದು ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗಿದೆ, ಅದೇ ವೀಡಿಯೋ ತೊಗೊಂಡ್ಬಿಟ್ಟು ಡೌನ್ಲೋಡ್ ಮಾಡಿ ನೀವೇನು ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾರೆ. ಆ ವೀಡಿಯೋ ಮಿಲಿಯನ್ ಯೂಸ್ ಬಂದಿದೆ, ಇದಕ್ಕೂ ಕೂಡ ಮಿಲಿಯನ್ ಯೂಸ್ ಬರುತ್ತೆ, ಆರಾಮ ಅರ್ನಿಂಗ್ ಮಾಡ್ಬೋದು ಅಂತ ನೀವೇನು ಮಾಡ್ತಾರೆ ಡೌನ್ಲೋಡ್ ಮಾಡಿ ಹಾಕ್ತಾರೆ. ಆ ರೀತಿ ಹಾಕಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನಾಗುತ್ತೆ. ಈಗ ನಾನು ನಿಮಗೆ ಹೇಳಿದ್ರೆ ಈ ಟೋಟಲ್ 5 ರೀಸನ್ ಮೇನ್ ಇಂಪಾರ್ಟೆಂಟ್. ಈ ರಿವ್ಯೂಸ್ ಕಂಟೆಂಟ್ ಆಗಿರ್ಬೋದು, ಈ ರೀತಿ ಇದನ್ನೆಲ್ಲ ನೀವು ಏನಾದರೂ ಮಾಡಿದರೆ ನಿಮಗೆ ಏನಾಗುತ್ತೆ ಈ ನಾಟ್ ಒರಿಜಿನಲ್ ಎಫರ್ಟ್ ಶೋಯಿಂಗ್ ಕಂಟೆಂಟ್ ಅಂತ ಈ ರೀತಿ ನಿಮಗೆ ಬರುತ್ತೆ, ಈ ಪ್ರಾಬ್ಲಮ್ ಬರುತ್ತೆ. ಇದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಬಂದರೆ ₹1 ಕೂಡ ಅರ್ನಿಂಗ್ ಮಾಡೋಕ್ಕಾಗಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಡಿಸೇಬಲ್ ಆಗುತ್ತೆ. ಏನಾದರೂ ಮೌಂಟೇಶನ್ ಅಪ್ಲೈ ಮಾಡ್ತಾರೆ ಮೌಂಟೇಶನ್ ಆಗಲ್ಲ. ಈ ಒಂದು ಪ್ರಾಬ್ಲಮ್ ಈಗ ಹೇಳಿದ್ನಲ್ಲ, ಇಷ್ಟು ಏನಿದೆಲ್ಲ ಇಷ್ಟು ಪಾಯಿಂಟ್ ನೀವು ಗಮನ ನಿಮ್ಮ ಮೈಂಡಲ್ಲಿ ಇರಬೇಕು. ಏನಾದರೂ ಒಂದು ವೇಳೆ ನೀವು ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಈ ಒಂದು ಪ್ರಾಬ್ಲಮ್ ಬಂದರೆ ಅದಕ್ಕೆ ಏನು ಸೊಲ್ಯೂಷನ್ ಇಲ್ಲಪ್ಪ ಅಂದರೆ ನೀವು ಕೇಳಿದ್ರೆ ನಾನು ಅದೇ ನಿಮ್ಮ ಪ್ರೀತಿಯ ಕನ್ನಡ ಟೆಕ್ ಯೂಟ್ಯೂಬರ್ ನಾನು ಇರ್ತೇನೆ.
ನಾನು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತೇನೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಈ ರೀತಿ ಒಂದು ಪ್ರಾಬ್ಲಮ್ ಅಂದರೆ ನೀವೇನು ಮಾಡಬೇಕು, ಮ್ಯಾಕ್ಸಿಮಮ್ 30ರಿಂದ 60 ದಿನಗಳ ಕಾಲ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ ವಿಡಿಯೋದಲ್ಲಿ ಏನು ಮಾಡಬೇಕು, ನಿಮ್ಮ ಫೇಸ್ ತೋರಿಸ್ಬೇಕು, ನಿಮ್ಮ ವಾಯ್ಸ್ ಕೊಡಬೇಕು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು, ಏನೂ ಆಗಬಾರ್ದಪ್ಪ ಅಂದರೆ ನಾನು ನಿಮ್ಗೆ ಹೇಳೋದು ಏನಂದರೆ ವಾಯ್ಸ್ ನಿಮ್ಮದೇ ಫೇಸ್ ತೋರಿಸಿ ನೀವೇ ಮಾತಾಡಿ, ಖುದ್ದಾಗಿ ಮಾತಾಡಿ, ಆರಾಮಿಗೆ ಮಾಡಿ. ಇಲ್ಲ ನನಗೆ ಫೇಸ್ ತೋರ್ಸೋಕ್ಕಾಗಲ್ಲ ಅಂದ್ರೆ ವಾಯ್ಸ್ ಅವ್ರು ಮಾಡಿ. ಆದರೆ ಬಟ್ಟು ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ಜೆನ್ಯೂನ್ ಇರಬೇಕು. ನೀವು ಬೇರೆಯೊಬ್ಬರು ನೋಡಿ ವಿಡಿಯೋ ಟಾಪಿಕ್ ನೋಡಿ ನಾನು ಮಾಡ್ತಾನೆ ಮಾಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಖುದ್ದಾಗಿ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮಾಡಿ. ಆದರೆ ಬಟ್ ಏನಾಗ್ತದೆ, ವಾಯ್ಸು ಮತ್ತು ಫೇಸ್ ಇವು ಎರಡರಲ್ಲಿ ಒಂದು ಇರಲೇಬೇಕು. ಇಲ್ಲಪ್ಪ ಅಂದರೆ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಸಾಲ್ವ್ ಆದರೂ ಕೂಡ ಎಷ್ಟು ದಿನ ಮಾಡ್ತಾರೆ, 1 ತಿಂಗಳು 2 ತಿಂಗಳು ಆಗ್ತಾರೆ. ಅದರ ನಂತರ ಆಟೋಮೆಟಿಕ್ ಮತ್ತೆ ಮೌಂಟೇಶನ್ ಅದೇ ರೀತಿ ಪ್ರಾಬ್ಲಮ್ ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಾನು ನಿಮಗೆ ಇದಕ್ಕೆ ಸೊಲ್ಯೂಷನ್ ಅಂದರೆ ಏನೂ ಇಲ್ಲ. ನಿಮ್ಮ ಫೇಸ್ ತೋರಿಸೋದು ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಬೇಕು. ಅದನ್ನಷ್ಟು ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮತ್ತೆ ಮೌಂಟೇಶನ್ ಆಗುತ್ತೆ. ಮತ್ತು ಹಳೆ ವೀಡಿಯೋಗಳು ಏನಿದೆಲ್ಲ ಅದನ್ನೆಲ್ಲ ಏನು ಮಾಡಿ ಡಿಲೀಟ್ ಮಾಡಿದ್ರು ಕೂಡ ಬೆಸ್ಟ್, ಇಲ್ಲ ಅನ್ಲಿಸ್ಟೆಡ್ ಕೂಡ ಇಟ್ಟರೆ ಬೆಸ್ಟು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನೀವು ಡಿಲೀಟ್ ಮಾಡ್ಬೋದು, ಅದೇನೆಲ್ಲ ಪ್ರಾಬ್ಲಮ್. ಅನ್ಲಿಸ್ಟೆಡ್ ಇರ್ತಾನೆ, ಅನ್ಲಿಸ್ಟೆಡ್ ಇಡಿ. ಆದರೆ ಬಟ್ ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ, ಒಳ್ಳೆ ರೀತಿಯಿಂದ ಫೇಸ್ ತೋರಿಸಿ, ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿ, ಜನರಿಗೆ ಒಳ್ಳೆ ಕಂಟೆಂಟ್ ಕೊಡಿ. ಮತ್ತು ಅದನ್ನ ಬಿಟ್ಟರೆ ಬೇರೆ ಏನು ಮಾಡ್ಕೊಬೇಡಿ. ಆಟೋಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆರಾಮಾಗಿ ನಿಮ್ಮ ಚಾನಲ್ ಮೌಂಟೇಶನ್ ಕೂಡ ಆನ್ ಆಗುತ್ತೆ. ಒಟ್ಟಾರೆ ಯೂಟ್ಯೂಬ್ದವ್ರು ಏನಾಗ್ತದ್ರೆ ನಮಗೆ ಒರಿಜಿನಲ್ ಇರಬೇಕು. ಒರಿಜಿನಲ್ ಒಳ್ಳೆ ರೀತಿಯಿಂದ ಅವ್ರು ವೀಡಿಯೋ ಮಾಡಬೇಕು, ಒಳ್ಳೆ ರೀತಿಯಿಂದ ಎಡಿಟ್ ಮಾಡ್ಕೊಳ್ಬೇಕು, ಕಷ್ಟಪಟ್ಟು ಎಡಿಟ್ ಮಾಡಬೇಕು, ಕಷ್ಟಪಟ್ಟು ವೀಡಿಯೋ ಶೂಟ್ ಮಾಡ್ಬೇಕು, ಕಷ್ಟಪಟ್ಟು ಅಪ್ಲೋಡ್ ಮಾಡಬೇಕು. ಅವ್ರಿಗೆ ಕಷ್ಟ ಇರಬೇಕು. ಏನೂ ಕಷ್ಟ ಇಲ್ಲದೆ ಡೈರೆಕ್ಟಾಗಿ ಬಂದು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ದುಡ್ಡು ಮಾಡ್ತಾರೆ, ಅವ್ರಿಗೆ ನಾವೆಲ್ಲ ಅವಕಾಶ ಕೊಡೋಲ್ಲ ನಮ್ಮ ಪ್ಲಾಟ್ಫಾರ್ಮದಲ್ಲಿ ಅಂತೇಳಿ ಯೂಟ್ಯೂಬ್ದವ್ರು ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಪಾಲಿಸಿ ಆ್ಯಕ್ಚುಲಿ ನೋಡಿ ಇದು ಜುಲೈ ಮಂತಿಂದ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಕೂಡ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೋ ತುಂಬ ಸಿಂಪಲ್. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿರ್ತೈತೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮೆಂಬರ್ಸ್ ಎಲ್ಲ ಇರ್ತೀನಿ, ಪ್ರತಿಯೊಬ್ಬರು ಇರ್ತೀನಿ. ಯಾರು ಕೂಡ ಮಿಸ್ಟೇಕ್ ಮಾಡಬೇಡಿ. ಏನಾದರೂ ಒಂದು ವೇಳೆ ಬಂದರೆ ಸೊಲ್ಯೂಷನ್ ಕೂಡ ಇದ್ದೀನಿ. ಈ ರೀತಿ ಮಾಡಿ ನಿಮ್ಮ ಚಾನಲ್ ಮೌಂಟೇಶನ್ ಮತ್ತೆ ಆನ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಒರಿಜಿನಲ್ ವೀಡಿಯೋ ಮಾಡಿ ಅಂತ ಪ್ರತಿಯೊಬ್ಬರು ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟೆಲ್ಲರಿಗೆ ಬಾಯ್.